आपण पाहत आहात राईट न्यूज, बातमी आहे तशी। नेहा हिरेमठ खून प्रकरणाच्या विरोधात आज अचलेरी जिदगा मठाचे अध्यक्ष श्री बसवराजेंद्र महास्वामी म्हणाले की बलात्कार, क्रूर मारहाण, महिलांची हत्या या देशासाठी घातक आहे। राज्य आणि केंद्र सरकारने जनतेच्या भावनांना प्रतिसाद देऊन नेहाच्या मारेकऱ्याला लवकरात लवकर फाशी द्यावी, आरोपी फैयाजला तात्काळ फाशी द्यावी आणि मयत नेहाला न्याय द्यावा हा या आंदोलनाचा उद्देश आहे। ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರ ಬೆಂಗಳೂರಿವರಿಗೆ ಸಾರ್ವಜನಿಕ ಹಾಗೂ ವಿವಿಧ ಸಂಘಟನೆಗಳು ಉಗುಳಕೋಡು ಪಟ್ಟಣದ ವತಿಯಿಂದ ವಿಷಯ ಹುಬ್ಬಳ್ಳಿ ನೇಹಾ ಹಿರೇಮಠ ಹತ್ಯೆ ಮಾಡಿದ ಆರೋಪಿ ಫಯಾಜ್ಗೆ ಎನ್ಕೌಂಟರ್ ಅಥವಾ ಗಲ್ಲು ಶಿಕ್ಷೆ ವಿಧಿಸುವ ಕುರಿತು ಮಾನ್ಯರಿಗೆ ಮೇಲ್ಕಾಣಿಸಿದ ವಿಷಯದ ಅನ್ವಯ ಉಗುಳಕೋಡು ಪಟ್ಟಣದ ಸಮಸ್ತ ನಾಗರಿಕರು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದಾರೆ। ಫಯಾಜ್ ಎಂಬ ಕ್ರೂರಿ ಹುಬ್ಬಳ್ಳಿಯ ನೇಹಾ ಹಿರೇಮಠ ಹತ್ಯೆ ಮಾಡಿರುವುದು ಖಂಡನೀಯ। ಸಾರ್ವಜನಿಕ ಸಮಾಜ ಹಾಗೂ ಮಹಿಳೆಯರಿಗೆ ಭದ್ರತೆ ಇಲ್ಲದಂತಾಗಿದೆ। ಇದರಿಂದ ನಾಗರಿಕರಲ್ಲಿ ಭಯ ಮೂಡಿದೆ। ನೇಹಾ ಹಿರೇಮಠ ಕುಟುಂಬಕ್ಕೆ ಸರ್ಕಾರ ಸೂಕ್ತ ಭದ್ರತೆ ಒದಗಿಸುವುದರ ಜೊತೆಗೆ ಸಾಂತ್ವನ ಹೇಳಬೇಕು। ಕ್ರೂರಿ ಫಯಾಜನನ್ನು ಈ ಕೂಡಲೇ ಎನ್ಕೌಂಟರ್ ಇಲ್ಲವೇ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕೆಂದು ಸಮಸ್ತ ಮುಗುಳಕೋಡದ ನಾಗರಿಕರ ಪಟ್ಟಣದ ಪರವಾಗಿ ಹಾಗೂ ಎಲ್ಲ ಗುರು ಹಿರಿಯರ ಪರವಾಗಿ, ಎಲ್ಲ ಯುವಕ ಯುವತಿಯರ ಪರವಾಗಿ, ಎಲ್ಲ ವಿದ್ಯಾರ್ಥಿ ವೃಂದರ ಪರವಾಗಿ ಪೂಜ್ಯ ಬಸವರಾಜೇಂದ್ರ ಮಹಾಸ್ವಾಮಿಗಳವರ ಪರವಾಗಿ ನಾವು ಕಳಕಳಿಯಿಂದ ವಿನಂತಿಸಿಕೊಳ್ತೇವೆ। ಹಾಗೂ ಅವನಿಗೆ ಗಲ್ಲು ಶಿಕ್ಷೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ಮಾಡಬೇಕಂತ ನಾವು ಸಂಪೂರ್ಣ ಅವರಿಗೆ ನಾವು ಬೆಂಬಲವನ್ನು ಕೊಡ್ತೀವಿ। ಆ ಕಾರಣದಿಂದಾಗಿ ಇನ್ನೊಮ್ಮೆ ಇಂಥ ಘಟನೆಗಳು ಪೂಜ್ಯ ಗುರುಗಳು ಹೇಳಿದಂಗೆ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು। ಗಲ್ಲು ಶಿಕ್ಷೆ ಆದರೆ ಮಾತ್ರ ಈ ಸಮಾಜದಲ್ಲಿ ಈ ನಾಡಿನಲ್ಲಿ ಶಾಂತಿ ಸಿಗಲಿಕ್ಕೆ ಸಾಧ್ಯತೆ ಐತಿ। ಅವನಿಗೆ ಎನ್ಕೌಂಟರ್ ಮಾಡಬೇಕು, ಇಲ್ಲದೆ ಹೋದರೆ ಗಲ್ಲು ಶಿಕ್ಷೆ ಆಗಬೇಕಂತ ಈ ಒಂದು ಮುಗುಳಕೋಡು ಪಟ್ಟಣದ ಸಮಸ್ತ ನಾಗರಿಕರ ಪರವಾಗಿ ನಾವು ಮಾನ್ಯ ಮುಖ್ಯಮಂತ್ರಿ ಅವರಲ್ಲಿ, ಗೃಹ ಮಂತ್ರಿ ಅವರಲ್ಲಿ ವಿನಂತಿಸಿಕೊಳ್ತೀವಿ। आपण पाहत आहात राईट न्यूज, बातमी आहे तशी।